ಬಹುಶಃ ನಿಮ್ಗೆ ಗೊತ್ತಿರಬೇಕು, ವಾಟಾಳ್ ನಾಗಣ್ಣ ಅಂದರೆ ತಲೆಹರಟೆಗೆ ಸಖತ್ ಇಷ್ಟ. ಒಂದಿನ ಕೂಡ ನಾಗಣ್ಣನ ಮಿಸ್ ಮಾಡ್ಕೊಳ್ಳಲ್ಲ. ಹಲೋ ಹಲೋ, ಏನು ನಮ್ ನಾಗಣ್ಣ ಕಾಣ್ತಿಲ್ವಾ? ಅಲ್ಲ, ಇವರ ಒಳ್ಳೆ ಕತೆ ಆಯ್ತಲ್ಲ. ನಾಗಣ್ಣ ಎಲ್ಲದಿರ್ಪ? ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು. ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು. ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ. ನಾಗಣ್ಣ ಮತ್ತೇನ್ರಿ, ಎಲ್ಲಿಗೆ ಹೊಂಟ್ರಿ? ಬರ್ರ. ಏನೇ ಆದ್ರೂ ಡೋಂಟ್ ವರಿ, ಯಾರೇ ಸಿಕ್ರು ಹಲ್ಲು ಕಿರಿ. ಸಕ್ಕರೆ ತಿಂದು ನೀರು ಕುಡಿ, ಲೋಟ ವಾಪಸ್ ಕೊಟ್ಟು ಬಿಡಿ. ಸಾಕು ಸಾಕು, ಈ ಬಿಲ್ಡಪ್ ಸಾಕು ಅಂದಾಗೆ ಮತ್ತೇನ್ ಸಮಾಚಾರ? ತುಂಬಾ ಹೇಳಬೇಕು, ನಾನು ಫ್ರೀ ಇದ್ದೀರಾ? ಎಲ್ಲ ಕೇಳಬೇಕು, ನೀವು ಫ್ರೀ ಇದ್ದೀರಾ? ಓ, ನೀವು ಡೈಲಾಗ್ ಹೊಡಿತೀರಂದ್ರೆ ನಾವು ಖಂಡಿತ ಫ್ರೀ ಮಾಡ್ಕೋತೀವಿ. ಫಸ್ಟ್ ಏನ್ ಸಮಾಚಾರ ಅಂತ 120 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೈಲೈಟ್ಸ್ ಅನ್ನ ಹೇಳ್ರಪ್ಪ. ಈ ರೊಟ್ಟಿ ಊಟ ಉತ್ತರ ಕರ್ನಾಟಕದ ಊಟ. ಇದನ್ನ ನಡು ಬೀದಿಯಲ್ಲಿ ಕುಳಿತು ಊಟ ಮಾಡುವ ಮೂಲಕ ನಡು ಬೀದಿಯಲ್ಲಿ ಉತ್ತರ ಕರ್ನಾಟಕವನ್ನ ನಡು ಬೀದಿಯಲ್ಲಿ ಹಾಕಿದ್ದೀರಿ, ಹೊರಗೆ ಹಾಕಿದ್ದೀರಿ, ಕಡೆಗಾಣಿಸಿದ್ದೀರಿ ಅಂತೇಳಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ವಿನೂತನವಾಗಿ ವಿಶೇಷವಾಗಿ ಚಳವಳಿಯನ್ನ ನಡೆಸ್ತಾ ಇದ್ದೇವೆ. ಶುರು ಮಾಡ್ರಿ. ಓಕೆ ನಗಣ, ಇವಾಗ ತಿಂದಿದ್ದು ಸಾಕು. ಮ್ಯಾಟರ್ ಏನಂತ ಬನ್ರಿ. ಏನ್ರಿ ಹಂಗ? ಶುರು ಮಾಡ್ರಿ. ಇದೊಂದು ಗಂಭೀರವಾದಂತ ಚಳವಳಿ. ಹೌದು ಹೌದು ಹೌದು, ನೀವು ಮಾಡವೆಲ್ಲ ಗಂಭೀರವಾದ ಚಳವಳಿನ. ಸರಿ, ಮುಂದೆ ಹೇಳ್ರಿಪ್ಪ. ಮುಂದಿನ ನವೆಂಬರ್ 1ನೇ ತಾರೀಕಿಗೆ ಏನ್ ಮಾಡ್ತೀರಿ? ಕರ್ನಾಟಕ ಏಕೀಕರಣವಾಗಿ 57 ವರ್ಷಗಳು. ಕರ್ನಾಟಕ ಏಕೀಕರಣಕ್ಕೆ ಅನೇಕರ ಶ್ರಮ, ಹೋರಾಟ, ಇದೆಲ್ಲರ ಪ್ರತಿಫಲ ಕರ್ನಾಟಕದ ಏಕೀಕರಣ. ಕರೆಕ್ಟು. ಇವಾಗ ಏನಾಯ್ತು? ಯಾವ ಉದ್ದೇಶಕ್ಕಾಗಿ ಕರ್ನಾಟಕ ಏಕೀಕರಣ ಆಯ್ತು ಅದು ನಿಮಗೆ ಗೊತ್ತು ಬಿಡ್ರಿ. ಆ ಉದ್ದೇಶ ಈಡೇರ್ಲಿಲ್ಲ ಈಡೇರಿಲ್ಲ ಈಡೇರ್ಲಿಲ್ಲ ಈಡೇರಿಲ್ಲ. ನಂಗೆ ಗೊತ್ತಿತ್ತು. ಹೆಂಗಿರ್ ನೋಡ್ರಿ, ನಾನು ನೀವು ಹೆಂಗೆ ಹೇಳ್ತೀರಂತ. ಪ್ಲೀಸ್ ರಿಪೀಟ್ ಒನ್ ಸೆಕೆಂಡ್. ಯಾವ ಉದ್ದೇಶಕ್ಕಾಗಿ ಕರ್ನಾಟಕ ಏಕೀಕರಣ ಆಯ್ತು ಆ ಉದ್ದೇಶ ಈಡೇರಲಿಲ್ಲ. ಬಹುತೇಕ ಉತ್ತರ ಕರ್ನಾಟಕದವರೇ ಸುಮ್ನಿರೋ, ಯಾಕೆ ಹಾರ್ನ್ ಹೊಡೆದು ಡಿಸ್ಟರ್ಬ್ ಮಾಡ್ತೀರ ನಮ್ಮ ನಾಗಣ್ಗ? ನೀವು ಶುರು ಮಾಡ್ರಿ. ಮುಖ್ಯಮಂತ್ರಿಗಳಾದ್ರು, ಕರೆಕ್ಟು, ಮಂತ್ರಿಗಳಾದ್ರು, ಆದ್ರೂ ಅಧಿಕಾರಕ್ಕೆ ಬಂದ್ರು, ಆದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಲಿಲ್ಲ. ಅವ್ರು ಮಾತ್ರ ಆದ್ರೂ ಬೆಳವಣಿಗೆ ಆಗ್ಲಿಲ್ಲ. ಕರೆಕ್ಟ್ ನಾಗಣ್ಣ. ಇವಾಗ ಏನಾಗ್ಬೇಕು? ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸರ್ಕಾರ ತಕ್ಷಣ ಒಂದು ಶ್ವೇತಪತ್ರವನ್ನ ಹೊರಡಿಸಬೇಕು. ಓ ಹಂಗ? ಸಿದ್ದಣ್ಣ ಕೇಳ್ತನ್ರಿಪ್ಪ. ಕೇಳ್ತಂತ. ಸರಿ, ಯಾವಾಗ ಹೊರಡಿಸ್ಬೇಕು ಶ್ವೇತಪತ್ರನ? ನವೆಂಬರ್ ನಂತರ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟ. ಎಷ್ಟು ಜನ ಉತ್ತರ ಕರ್ನಾಟಕದವರು ಮಂತ್ರಿಗಳು ಮತ್ತು ಮಂಡಳಿಗಳಲ್ಲಿ, ಆಯೋಗದಲ್ಲಿ ಎಷ್ಟು ಜನ ಇದ್ದಾರೆ? ಇದ್ದವ್ರು ಏನ್ ಮಾಡಿದ್ರಿ? ಕನ್ನಡ, ಸಂಸ್ಕೃತಿ, ನೀರು, ನೆಲ ಎಲ್ಲದರಲ್ಲಿ ಏನು ಅನುಕೂಲ ಮಾಡಿದ್ದೀರಿ? ಅಯ್ಯೋ ನಗಣ್ಣ, ಅವ್ರೇನು ಮಾಡ್ಲಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಸರಿ, ಇವಾಗ ನೀವೇನ್ ಮಾಡ್ತೀರಾ ಹೇಳ್ರಿ. ಇವತ್ತು ನಾನು ಅಖಂಡ ಕರ್ನಾಟಕದ ಪರವಾಗಿ ಹೇಳ್ತಾ ಇದ್ದೀನಿ. ಏನಂತ? ಈ ಉತ್ತರ ಕರ್ನಾಟಕ ಆಗಿರತಕ್ಕಂತ ಅನ್ಯಾಯ. ಮತ್ತೊಂದು ಕಡೆ ಸುವರ್ಣ ಸೌಧ. ಹೌದು, ಅದು ಎದಕ್ಕ? ಯಾವುದಕ್ಕಾಗಿ ಸುವರ್ಣ ಸೌಧ ಕಟ್ಟಿಸ್ರಿ? ಸುವರ್ಣ ಸೌಧ ಏಕಾಂಗಿಯಾಗಿ ನಿಂತಿದೆ. ಹೆಂಗ್ ನಿಂತಿದ್ರೆ? ಸುವರ್ಣ ಸೌಧ ಏಕಾಂಗಿಯಾಗಿ ನಿಂತಿದೆ. ಯಾಕ್ರಿ? ಅದನ್ನ ಯಾರು ಕೇಳ್ತಾ ಇಲ್ಲ. ಓಕೆ ನಗಣ, ಇಂಥ ಪರಿಸ್ಥಿತಿ ಇರುವಾಗ ತಾವು ಇದ್ರ ಬಗ್ಗೆ ಹೇಗೆ ಹೋರಾಟ ಮಾಡ್ತೀರಂತ ದಯವಿಟ್ಟು 120 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಅಂಡ್ ಫಾಸ್ಟ್ ಆಗಿ ಜೋರಾಗಿ ಹೇಳ್ರಪ್ಪ. ಈ ಪರಿಸ್ಥಿತಿ ಇರುವಾಗ ಈ ರೊಟ್ಟಿ ಊಟ ಉತ್ತರ ಕರ್ನಾಟಕದ ಊಟ. ಇದನ್ನ ನಡು ಬೀದಿಯಲ್ಲಿ ಕುಳಿತು ಊಟ ಮಾಡುವ ಮೂಲಕ ನಡು ಬೀದಿಯಲ್ಲಿ ಉತ್ತರ ಕರ್ನಾಟಕವನ್ನ ನಡು ಬೀದಿಯಲ್ಲಿ ಹಾಕಿದ್ದೀರಿ, ಹೊರಗೆ ಹಾಕಿದ್ದೀರಿ, ಕಡೆಗಾಣಿಸಿದ್ದೀರಿ ಅಂತೇಳಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ವಿನೂತನವಾಗಿ ವಿಶೇಷವಾಗಿ ಚಳವಳಿಯನ್ನ ನಡೆಸ್ತಾ ಇದ್ದೇವೆ. ಹಂಗ? ಮತ್ತೆ ಆಗ್ತಡ ಒಂದ್ಸರಿ ಹೊಡಿರಿ ಹಾಲಿಗೆ. ಮುದ್ದೆ ತಿಂದು ನೋಡಮ್ಮಿ, ತುತ್ತು ಮಾಡಿ ನುಂಗುವಷ್ಟು ಸುಲಭ ಕಾಣಮ್ಮಿ. ಸಬ್ಬಿರಿಗೆ ಸೊಪ್ಪು ತಾಕೊಂಡು ಉಪ್ಪು ಖಾರ ಉಳಿ ಬಟ್ಕೊಂಡು ಕಂಪೂರಾಗಿ ಮುದ್ದೆ ತಿನ್ನೋದು ಒಳ್ಳೇದು ಕಮ್ಮಿ. ಗಪ್ಪಿ ತಪ್ಪಿ ಯಾಟ್ರೆ ಕೋಳಿ ಕೊಪ್ಪಿಚ್ಕೊಂಡು ಓಡಾಡ್ತಿಟ್ರಿ ಗಿಡ್ಕೊಂಡು ಕುಯ್ಕೊಂಡು ಹೆಸರು ಮಾಡ್ಕೊಂಡು ನೋಡಮ್ಮಿ. ಒಂದ್ ಕಡೆ ಗೋವಿಂದ ಗೋವಿಂದ ಪಿಕ್ಚರ್ ಶೂಟಿಂಗು, ಮತ್ತೊಂದ್ ಕಡೆ ಪರಮ ಸತ್ಯ ಹೇಳೋ ಸತ್ಯ ಹರಿಶ್ಚಂದ್ರ ಗೌಡ್ರು, ಬೀದಿ ಬೀದಿಯಲ್ಲಿ ಪ್ರತಿಭಟನೆ ಮಾಡ್ತಾನೆ ಬಂದಿರೋ ವಾಟಾಳ್ ನಾಗರಾಜ್. ಇವಿಷ್ಟು ನಮ್ಮ ತಲೆಹರಟೆ ಬಿಟ್ಟಿರ್ಲಾರ್ದ ನಂಟು.
ಎನಿವೆ ಮತ್ತೆ ಮುಂದಿನ ವಾರ ತಲೆಹರಟೆ ಪಾಲಿಟಿಕ್ಸ್ನಲ್ಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಅನ್ನ ಹೇಳ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ತಲೆಹರಟೆ